ಎಲ್ಲ ವಿದ್ಯಾರ್ಥಿಗಳನ್ನು ಆತ್ಮೀಯವಾಗಿ ಸ್ವಾಗತಿಸುತ್ತಾ 9ನೇ ತರಗತಿಯ ಪದ್ಯ 8 ಕನ್ನಡ ನಾಡು ನುಡಿ. ವಿದ್ಯಾರ್ಥಿಗಳೇ, ಈಗಾಗಲೇ ನಾವು ನಿನ್ನೆಯ ಅವಧಿಯಲ್ಲಿ ಕನ್ನಡ ನಾಡು ನುಡಿಗೆ ಸಂಬಂಧಿಸಿದಂತೆ ಕವಿಗಳ ಪರಿಚಯವನ್ನು ಅಧ್ಯಯನ ಮಾಡಿದ್ದೇವೆ. ಇವತ್ತಿನ ಅವಧಿಯಲ್ಲಿ ಈ ಪದ್ಯಕ್ಕೆ ಸಂಬಂಧಿಸಿದಂತೆ ಪದಗಳ ಅರ್ಥ ಮತ್ತು ಆಶಯಭಾವವನ್ನು ನೋಡೋಣ. ಪದಗಳ ಅರ್ಥ: ಅರಿದು, ತಿಳಿದು. ಚದುರ ತದ್ಭವ, ಚತುರ ತತ್ಸಮ, ಜಾಣ. ಪರಿಣಿತ ತಜ್ಞ, ಘೃತ ತುಪ್ಪ, ಬೆರಸು ಕೂಡಿಸು, ಅಗ್ಗಳ ಶ್ರೇಷ್ಠ, ಕಡಲು ಸಮುದ್ರ, ಮುಗಿಲು ಆಕಾಶ, ಹರ ಶಿವ, ಉಷ್ಣ ಶಾಖ, ಲಲಿತ ಸುಂದರ, ಸರಳ. ಆರಯ ಪಾಲನೆ, ಪದ ಕ್ರಮ ರೀತಿ. ಮತಿಗಳು ಪ್ರತಿಭಾವಂತರು, ತೈಲ ಎಣ್ಣೆ. ಸಕ್ಕದ ತದ್ಭವ, ಸಂಸ್ಕೃತ ತತ್ಸಮ. ಕಟ್ಟುಗೆ ಸೇತುವೆ, ನರ ಅರ್ಜುನ, ವಾಮನ ಕುಬ್ಜ, ವಿಷ್ಣುವಿನ ಅವತಾರಗಳಲ್ಲೊಂದು. ಮೋಕ್ಷ ಮುಕ್ತಿ. ಕನ್ನಡ ನಾಡು ನುಡಿ ಈ ಪದ್ಯದ ಆಶಯಭಾವವನ್ನು ನೋಡೋಣ. ನಮ್ಮ ಕನ್ನಡ ನಾಡು ನುಡಿಯು ವೈಶಿಷ್ಟ್ಯತೆಯನ್ನು ನಮ್ಮ ನಾಡಿನ ಕವಿಗಳು ಮನಸಾರೆ ಹೊಗಳಿರುವುದನ್ನು, ಅವರ ಭಾಷಾ ಕಾಳಜಿಯನ್ನು ಅವರ ಕಾವ್ಯಗಳಲ್ಲಿ ಕಾಣಬಹುದು. ಕನ್ನಡ ಸಾಹಿತ್ಯ ಇದು ಬೆಳೆದು ಬಂದಿರತಕ್ಕಂಥ ರೀತಿಯನ್ನು ನೋಡಿದಾಗ ಈ ಸಾಹಿತ್ಯಕ್ಕೆ ಸುಮಾರು 2000 ವರ್ಷಗಳ ಇತಿಹಾಸವಿದೆ. ಹಿಂದಿನ ನಮ್ಮ ಕವಿಗಳು ಕನ್ನಡ ನಾಡು ನುಡಿಯ ಕುರಿತು ಸಾಕಷ್ಟು ತಮ್ಮ ಕೃತಿಗಳಲ್ಲಿ ಹಾಡಿ ಹೊಗಳಿರುವುದನ್ನು ನಾವು ನೋಡಬಹುದು. ಇಲ್ಲಿ ಶ್ರೀ ವಿಜಯನು ನಮ್ಮ ಕನ್ನಡದ ಜನಪದಿಗರು ಅನಕ್ಷರಸ್ಥರಾಗಿದ್ದರೂ ಕಾವ್ಯಗಳನ್ನು ಪ್ರಯೋಗ ಮಾಡತಕ್ಕಂಥ ಶಕ್ತಿಯುಳ್ಳವರು. ಅದೇ ಥರನಾಗಿ ನಯಸೇನನು ನಮ್ಮ ಕನ್ನಡವು ಕೆಲವು ಪಂಡಿತರಿಂದ ಸಂಸ್ಕೃತಮಯವಾಗಿದೆ, ಅದನ್ನು ಆತ ಸಹಿಸದೆ ಶುದ್ಧ ಕನ್ನಡವೇ ಇರಬೇಕೆಂದು ಆತ ಹೇಳಿರುವುದನ್ನು ನಾವು ನೋಡಬಹುದು. ನೇಮಿಚಂದ್ರನು ಕನ್ನಡ ಕವಿಗಳ ಶ್ರೇಷ್ಠ ಕಾವ್ಯ ರಚನೆ ಬಗ್ಗೆ ಹೊಗಳಿದ್ದಾರೆ. ನೇಮಿಚಂದ್ರ ಎಂಬ ಕವಿ ಕನ್ನಡ ಕವಿಗಳು ರಚನೆ ಮಾಡಿರುವ ಶ್ರೇಷ್ಠ ಕಾವ್ಯಗಳ ಕುರಿತು ಆತ ಹೊಗಳ್ತಾ ಇದ್ದಾನೆ. ಮಹಾಲಿಂಗರಂಗನು ನಮ್ಮ ಕನ್ನಡವು ಹೇಗೆ ಸರಳ ಸುಂದರ ಎಂಬುದನ್ನು ಹಲವು ಉಪಮೇಯಗಳೊಂದಿಗೆ ಹೊಗಳಿ, ಸಂಸ್ಕೃತಕ್ಕಿಂತ ಯಾವುದರಲ್ಲೂ ಕನ್ನಡ ಕಡಿಮೆ ಇಲ್ಲ ಎಂದು ಆತ ಹೇಳ್ತಾ ಇದ್ದಾನೆ. ಅಂಡಯ್ಯ ಕನ್ನಡ ನಾಡಿನ ಪ್ರಕೃತಿಯ ರಮ್ಯತೆಯನ್ನು ಮೆಚ್ಚಿ ವರ್ಣಿಸುತ್ತಾ ಕನ್ನಡ ನಾಡಿನ ಪ್ರಕೃತಿ, ಸಂಸ್ಕೃತಿ ಹಾಗೂ ಭಾಷಾ ಹಿರಿಮೆಗಳನ್ನು ವಿವಿಧ ಕವಿಗಳು ವರ್ಣಿಸಿರುವುದನ್ನು ಪರಿಚಯಿಸುವುದೇ ಪ್ರಸ್ತುತ ಪದ್ಯಪಾಠದ ಆಶಯವಾಗಿದೆ. ವಿದ್ಯಾರ್ಥಿಗಳೇ, ಪದಗಳ ಅರ್ಥ ಮತ್ತು ಆಶಯಭಾವವನ್ನು ಅಧ್ಯಯನ ಮಾಡಿರಿ.